ಗೌರವ್ ಮನೆಗೆ ಹೋಗಿ 4 ದಿನ ಇದ್ದು ಬರುವುದಕ್ಕಾಗಿ ಮೃತ್ಯುವನ್ನು ಗೋಗರಿಯುತ್ತಿದ್ದಳು ಅದೀರಾ. ಮೃತ್ಯು, ಪ್ಲೀಸ್ ಹೋಗ್ಲಾ, 4 ದಿನ ಅಷ್ಟೇ, ಆಮೇಲೆ ಮತ್ತೆ ಎಲ್ಗೂ ಹೋಗಲ್ಲ. ರೂಪಾ ಆಂಟಿ ಮತ್ತು ಗೌರವ್ ತುಂಬ ಒತ್ತಾಯ ಮಾಡಿ ಬಾ ಅಂತ ಕರೀತಿದ್ದಾರೆ. ಈಗಲೂ ಹೋಗಲಿಲ್ಲ ಅಂದರೆ ಅವರಿಗೆ ಬೇಜಾರಾಗುತ್ತೆ, ಅದಕ್ಕೆ ಹೋಗ್ಲಾ ಎಂದು ಒಂದೇ ಸಮನೆ ಅವಳು ಗೋಗರಿಯುವುದನ್ನು ಸುಮ್ಮನೆ ನೋಡುತ್ತಾ ನಿಂತಿದ್ದ ಮೃತ್ಯು. ತನ್ನನ್ನೇ ಎದುರಿಸುವಷ್ಟು ಧೈರ್ಯವಿದ್ದರೂ ತನ್ನ ಮುಂದೆ ಹಾಗೂ ಮನೆಯವರ ಮುಂದೆ ಪಾಪದವಳ ರೀತಿ ನಾಟಕ ಮಾಡೋದನ್ನು ಇನ್ನೂ ಬಿಟ್ಟಿರಲಿಲ್ಲ ಅವಳು. ಇವಳ ಬಗ್ಗೆ ನನಗೆ ಎಲ್ಲ ವಿಷಯ ಗೊತ್ತಾಗಿದೆ ಅನ್ನೋದು ಗೊತ್ತಿಲ್ಲದೆ ಹೀಗೆ ನಡ್ಕೋತಿದ್ದಾಳ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಎಂದು ಮನಸ್ಸಲ್ಲಿಯೇ ಯೋಚಿಸುತ್ತಾ ನಿಂತಿರುವಾಗ ಮತ್ತೆ ಮತ್ತೆ ಅವಳು ಗೋಗರಿಯುವ ಧ್ವನಿ ಕೇಳಿಸಿ ವಾಸ್ತವಕ್ಕೆ ಬಂದಿದ್ದ ಮೃತ್ಯು. ಲೇ, ಯಾವಳೆ ನೀನು? ಒಳ್ಳೆ ಹಳೆ ಟೇಪ್ ರೆಕಾರ್ಡ್ ಥರ ಹೇಳಿದ್ದನ್ನೇ ಹೇಳಿ ಕಿವಿಯಲ್ಲಿ ರಕ್ತ ಬರೆಸ್ತೀಯಲ್ಲೇ. ಈಗೇನು ನೀನು ಗೌರವ್ ಮನೆಗೆ ಹೋಗ್ಬೇಕು ತಾನೆ? ಸರಿ, ಕಳಿಸ್ತೀನಿ ಬಿಡು ಎಂದವನು ನಂತರ ಬೇಡ ಬೇಡ, ನಾನೇ ನಿನ್ನ ಬಿಟ್ಟು ಬರ್ತೀನಿ, ಒಬ್ಬಳೇ ಹೋಗಬೇಡ, ಆದರೆ ಹೋಗೋಕ್ಕೂ ಮೊದಲು ನಾನು ಕೇಳಿದ್ದನ್ನು ಕೊಡಬೇಕು ಎಂದನು. ಅವನು ಕಡೆಗೂ ಒಪ್ಪಿದ್ದು ಅದೀರಾಗೆ ಅಲ್ಲೇ 2 ಸ್ಟೆಪ್ ಹಾಕುವಷ್ಟು ಖುಷಿಯಾಗಿತ್ತು. ಅವಳು ಅದೇ ಖುಷಿಯಲ್ಲಿ ಆಯಿತು, ಏನು ಬೇಕೋ ಕೇಳಿ ಕೊಡ್ತೀನಿ ಎಂದಳು ಎಕ್ಸೈಟ್ಮೆಂಟ್ನಲ್ಲಿ. ಆಗ ಅವಳ ನಡು ಬಳಸಿ ತನಗೆ ಒರಗಿಸಿ ನಿಲ್ಲಿಸಿಕೊಂಡವನು ಇದು ಬೇಕು ಎಂದು ಅವಳ ತುಟಿಯನ್ನು ಸವರಿದರೆ ಸುಮ್ಮನೆ ಅವನನ್ನೇ ನೋಡುತ್ತಾ ನಿಂತಳು. ಈಗಷ್ಟೇ ತರುಣ್ ಜೊತೆ ಮಾತಾಡಿದ ಮಾತಿಗೂ ಈಗ ಇವನು ನಡೆದುಕೊಳ್ಳುತ್ತಿರುವ ರೀತಿಗೂ ಅವಳಿಗೆ ಅವನನ್ನು ಅರ್ಥ ಮಾಡಿಕೊಳ್ಳುವುದೇ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡುತ್ತಿತ್ತು. ಓಯ್, ಎಲ್ಲಿ ಕಳೆದೋದೆ? ಬೇಗ ನಾನು ಕೇಳಿದ ಕೊಡು ಎಂದು ಅವನೇ ಎಚ್ಚರಿಸಿದ. ಇಲ್ಲ, ಅದೆಲ್ಲ ಆಗಲ್ಲ ಎಂದು ಮುಖ ತಿರುಗಿಸಿ ಹೇಳಿದರೆ, ಹೌದಾ, ಸರಿ, ಹಾಗಾದರೆ ನೀನು ಗೌರವ್ ಮನೆಗೆ ಹೋಗ್ತಾ ಇಲ್ಲ, ಕ್ಯಾನ್ಸಲ್ ಎಂದನು. ತನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದವನನ್ನು ಕಣ್ಣು ಕಿರಿದಾಗಿಸಿ ನೋಡಿದಳು. ಏನೇ ಒಡೆಯೋ ಹಾಗೆ ನೋಡ್ತೀಯಾ? ಈಗ ಗೌರವ್ ಮನೆಗೆ ಹೋಗಬೇಕೋ ಬೇಡವೋ ಎಂದನು. ಆಗ ನಿಟ್ಟುಸಿರು ಬಿಟ್ಟವಳು, ಕಾರ್ಯವಾಸಿ ಕತ್ತೆ ಕಾಲು ಹಿಡಿಯಂತ ಗಾದೆನೇ ಇದೆ, ಅದಕ್ಕೋಸ್ಕರ ಕೊಡ್ತಾ ಇದ್ದೀನಷ್ಟೆ ಎಂದು ಅವನ ಕೆನ್ನೆಗೆ ತುಟಿ ಊರಿದಳು. ಅಷ್ಟರಲ್ಲೇ ಅವರಿಬ್ಬರನ್ನು ಕರೆಯಲು ಅವರ ರೂಮಿನ ಬಾಗಿಲಿಗೆ ಬಂದ ಅಮ್ಮುವಿಗೆ ಅವರ ಮಾತುಗಳು ಕೇಳಿಸಿ ಅಲ್ಲೇ ಕಣ್ಣು ಮುಚ್ಚಿಕೊಂಡವಳು, ದೇವ್ರೇ, ನನಗಿನ್ನೂ ಮದುವೆ ಆಗಿಲ್ಲ, ಏನೂ ಅರಿಯದೆ ತಿಳಿಯದೇ ಇರೋ ಹುಡುಗಿಗೆ ಈ ಥರ ಎಲ್ಲ ನೋಡೋ ಹಾಗೆ ಮಾಡ್ತೀಯಲ್ಲಪ್ಪ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡರೂ ಮೃತ್ಯುವಿನ ಹೊಸ ಅವತಾರ ನೋಡಿ ಅವಳಿಗೆ ಆಶ್ಚರ್ಯವೇ ಆಗಿತ್ತು. ಏನೇ ಇದು, ಈ ಸಪ್ಪೆಯ ಕೊಡ್ತೀಯಾ? ನಾನು ಕೇಳಿದ್ದೆಲ್ಗೆ, ನೀನು ಕೊಟ್ಟಿದ್ದೆಲ್ಗೆ? ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ, ಮತ್ತೆ ಕೊಡು ಎಂದು ಹೇಳಿದವನ ಮಾತಿಗೆ, ಮುತ್ತು ಕೊಡೋದ್ರಲ್ಲೂ ಸಿಹಿ ಸಪ್ಪೆ ಅಂತೆಲ್ಲ ಇರುತ್ತಾ? ಈಗ ಸುಮ್ಮನೆ ಬಿಡಿ ನನ್ನ ಎಂದು ಅವಳು ಕೊಸರಾಡುತ್ತಿದ್ದರೂ ಅವಳನ್ನು ಬಿಡಲಿಲ್ಲ. ಅಲ್ಲ, ಹುಡುಗಿರ್ ಕಂಡ್ರೆ 10 ಅಡಿ ದೂರ ಇರ್ತಾ ಇದ್ದವನಿಗೆ ರೊಮ್ಯಾನ್ಸ್ ಅನ್ನೋ ಪದದ ABCDನೂ ಗೊತ್ತಿರಲಿಲ್ಲ. ಹೋಗಲಿ, ರೊಮ್ಯಾನ್ಸ್ ಮೂವಿ ಕೂಡ ನೋಡೋದಿಲ್ಲ, ಅಂಥದ್ರಲ್ಲಿ ಅದಕ್ಕೆ ಜೊತೆ ಈ ಲೆವೆಲ್ಗೆ ಮುಂದುವರಿಯೋಕ್ಕೆ ಹೇಗೆ ಸಾಧ್ಯ? ನಾನು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ನಿಂತಿದ್ರೆ ಇನ್ನು ಏನೇನೆಲ್ಲ ನೋಡಬೇಕಾಗುತ್ತೋ ಗೊತ್ತಿಲ್ಲ. ಅಣ್ಣ, ನೀನು ರೊಮ್ಯಾಂಟಿಕ್ ಟೈಮ್ಗೆ ಕರಡಿ ಆಗ್ತಾಯಿದ್ದೀನಿ, ಸಾರಿ ಕಣೋ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡ ಅಮ್ಮು, ಅಣ್ಣ, ಅದಕ್ಕೆ ಕೆಳಗೆ ಎಲ್ಲರೂ ಕಾಯ್ತಾ ಇದ್ದಾರೆ, ನೀವು ಇಬ್ಬರು ಬೇಗ ಬರಬೇಕಂತೆ ಎಂದು ಜೋರಾಗಿ ಹೇಳಿದಾಗ ತಬ್ಬಿಕೊಂಡು ನಿಂತಿದ್ದ ಇಬ್ಬರು ಕೂಡ ಗಾಬರಿಯಿಂದ ದೂರ ಸರಿದು ನಿಂತುಕೊಂಡರು. ಒಳ್ಳೆ ಟೈಮ್ನಲ್ಲಿ ಬಂದು ಡಿಸ್ಟರ್ಬ್ ಮಾಡಿದವಳನ್ನು ನೋಡಿದ ಮೃತ್ಯು, ಯಾವಾಗ ನೋಡು ನಮ್ಮಿಬ್ಬರು ಮಧ್ಯೆ ಕರಡಿ ಥರ ಮಧ್ಯೆ ಬರ್ತಾಳೆ, ಮರಿ ರಾಕ್ಷಸಿ, ಇವಳು ಕಾಟ ತಡೆಯೋಕ್ಕಾಗದೆ ಒಂದೇ ಕಣ್ಣಲ್ಲಿ ಅಳೋ ಥರ ಆಗಿದೆ ನನ್ನ ಪರಿಸ್ಥಿತಿ. ಈಗಲೇ ಈ ಗಂಡು ಬೀರಿ ಅದೀರ ಮನಸ್ಸಲ್ಲಿ ಜಾಗ ಪಡೆಯೋಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ಹತ್ರ ಬಂದರೆ ಮಾರು ದೂರ ಓಡೋಗ್ತಾಳೆ. ಅಪರೂಪಕ್ಕೆ ಯಾವಾಗಾದರೂ ಈ ರೀತಿ ಅವಕಾಶ ಸಿಗುತ್ತೆ, ಅದನ್ನೂ ಕೂಡ ಮಧ್ಯ ಬಂದು ಮಾಡ್ತಾಳೆ ಅಮ್ಮು. ಒಳ್ಳೆಯವರು ಯಾರು ಕೆಟ್ಟವರು ಯಾರು ಅಂತ ಒಂದು ಸಾರಿ
ಅವ್ರ ಕಣ್ಣು ನೋಡಿನೇ ಕಂಡು ಹಿಡಿಯೋ ಈ ರೌಡಿ ಬೇಬಿಗೆ ಗಂಡನ ಕಣ್ಣಲ್ಲಿ ಕಾಣೋ ಪ್ರೀತಿನ ತಿಳ್ಕೊಳಕ್ಕಾಗ್ತಾ ಇಲ್ವಾ? ಅಥವಾ ಗೊತ್ತಿದ್ದು ಗೊತ್ತಿಲ್ಲದವಳ ಥರ ಇದ್ದಾಳ ಎಂದು ಯೋಚಿಸುತ್ತಾ ನಿಂತವನು, ನೀನು ಹೋಗಿರೋ ಅಮ್ಮು, ನನಗೂ ನನ್ನ ಹೆಂಡತಿಗೂ ಸ್ವಲ್ಪ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಬರ್ತೀವಿ ಎಂದು ಅದೀರಾ ಕಡೆ ಒಂದು ರೀತಿಯಾಗಿ ನೋಡುತ್ತಾ ಹೇಳಿದನು. ಆಹಾ ಕಳ್ಳ, ನಿನ್ನ ಕೆಲಸ ಏನು ಅಂತ ನನಗೂ ಗೊತ್ತು, ಅದಕ್ಕೆ ನೀವು ಬನ್ನಿ ನನ್ನ ಜೊತೆ. ಈಗ ಸಪ್ಪೆಯಾಗಿ ಕೊಟ್ಟಿರೋದ್ರನ್ನ ರಾತ್ರಿಗೆ ಸ್ವಲ್ಪ ಸಕ್ಕರೆ ಸೇರಿಸಿ ಕೊಡುವ್ರಂತೆ ಎಂದು ಹೇಳಿದ ಕೂಡಲೇ ಅವಳು ಎಲ್ಲವನ್ನೂ ನೋಡಿಬಿಟ್ಟಿದ್ದಾಳೆ ಅನ್ನೋದು ಅರ್ಥವಾಗಿ ಹೋಗಿತ್ತು ಇಬ್ಬರಿಗೂ. ಮೃತ್ಯು ಒಳಗೊಳಗೆ ನಗುತ್ತಾ ತನ್ನ ಹಿಂದೆಲೆ ಕೆರೆದುಕೊಂಡರೆ ಅಮ್ಮು ಮುಂದೆ ತನ್ನ ಮರ್ಯಾದೆ ಕಳೆದಿದ್ದಕ್ಕಾಗಿ ಅವನನ್ನೇ ಗುರಾಯಿಸಿದಳು ಅದೀರ. ನಂತರ 3 ಜನ ಕೆಳಗೆ ಬಂದರು. ಪಾರ್ವತಮ್ಮ ಹಾಗೂ ಶಿವಯ್ಯ ಅವರ ಬಳಿ ತಾನು ಗೌರವ್ ಮನೆಗೆ ಹೋಗುತ್ತಿರುವ ವಿಷಯವನ್ನು ತಿಳಿಸಿದಳು. ಮೃತ್ಯು, ಅದೀರಾನ ಒಬ್ಳನ್ನೇ ಎಲ್ಗೂ ಕಳಿಸ್ಬೇಡ, ಅವಳು ಎಲ್ಲಿರ್ತಾಳೋ ಅಲ್ಲಿ ನೀನು ಕೂಡ ಇರಬೇಕು. ದೇವ್ರ ದಯೆಯಿಂದ ಈಗಷ್ಟೇ ಅವಳು ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ ಎಂದು ಮೃತ್ಯುಗೆ ಹೇಳಿ, ಅದಿ ನೀನು ಕೂಡ ಅಷ್ಟೇ, ಯಾವಾಗಲೂ ಮೃತ್ಯು ಜೊತೆಯೇ ಇರಬೇಕು, ಅವನನ್ನು ಬಿಟ್ಟು ಎಲ್ಗೂ ಹೋಗಬೇಡ, ಸದ್ಯಕ್ಕೆ ಒಬ್ಬರಿಗೆ ಮತ್ತೊಬ್ಬರೇ ಶ್ರೀರಕ್ಷೆ ಎಂದು ಶಿವಯ್ಯ ಅವರು ಹೇಳಿದಾಗ, ಇವರೆಲ್ಲ ಯಾಕೆ, ನಾನೇನೋ ದೇಶ ಬಿಟ್ಟು ಹೋಗ್ತಾ ಇದ್ದೀನಿ, ಅಲ್ಲಿ ಗೊತ್ತಿಲ್ಲದೆ ಇರೋ ಊರಲ್ಲಿ ಗೊತ್ತಿಲ್ಲದೆ ಇರೋ ಜನಗಳಿಂದ ನನಗೆ ತೊಂದರೆ ಆಗುತ್ತೆ ಅನ್ನೋ ಹಾಗೆ ಮಾತಾಡ್ತಾ ಇದ್ದಾರಲ್ಲ, ಈಗ ಹೊರಟ್ರೆ ಸ್ವಲ್ಪ ಹೊತ್ತಿಗೆ ಗೌರವ್ ಮನೇಲಿ ಇರ್ತೀನಿ, ಅಷ್ಟಕ್ಕೆ ಯಾಕಿಷ್ಟು ಟೆನ್ಷನ್ ಆಗ್ತಿದ್ದಾರೆ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡರು. ಅವರ ಸಮಾಧಾನಕ್ಕೋಸ್ಕರ ಸರಿ ಎನ್ನುವ ಹಾಗೆ ತಲೆಯಾಡಿಸಿದಳು. ಸರಿ, ಹಾಗಾದರೆ ನಾವು ಹೊರಡ್ತೀವಿ, 2 ದಿನ ಬಿಟ್ಟು ಬರ್ತೀವಿ, ಅಲ್ಲಿವರೆಗೂ ಹುಷಾರು ಎಂದು ಪಾರ್ವತಮ್ಮನವರು ಹೇಳಿ ಹೊರಟಾಗ, ಇವರೆಲ್ಲ ಎಲ್ಲಿಗೆ ಹೋಗ್ತಿದ್ದಾರೆ ಎಂದು ಅದೀರಾಗೆ ಗೊತ್ತಾಗಲಿಲ್ಲ. ಹೊರಡುವ ಸಮಯದಲ್ಲಿ ಎಲ್ಲಿಗೆ ಹೋಗುತ್ತಿದ್ದೀರಾ ಅಂತ ಕೇಳಿದರೆ ತಪ್ಪಾಗುತ್ತದೆ ಎಂದು ಕೇಳದೆ ಸುಮ್ಮನೆಯಾದಳು. ಶಿವಯ್ಯ ಹಾಗೂ ಪಾರ್ವತಮ್ಮನವರು ಹೊರಟ ಕೂಡಲೇ ಅದೀರ, ಮೃತ್ಯು ಹಾಗೂ ಅಮ್ಮು ಸಹ ಹೊರಟರು. ಇತ್ತ ಕಡೆ ದಿನದಿಂದ ದಿನಕ್ಕೆ ಗೌರವ್ ಕೊಡುವ ಕಾಟ ಸಹಿಸಲು ಆಗದೆ ಪೇಚಾಡುತ್ತಿದ್ದಳು ನಿಹಾರಿಕಾ. ಅವನ ಹತ್ತಿರ ತನ್ನ ವಿರುದ್ಧ ಸಾಕ್ಷಿಗಳು ಇದೆ, ತನ್ನ ಸೇಡು ತೀರುವ ಮೊದಲೇ ತಾನು ಜೈಲು ಪಾಲಾಗಬಾರದು ಎನ್ನುವ ಒಂದೇ ಒಂದು ಕಾರಣಕ್ಕೆ ಇಷ್ಟವಿಲ್ಲದಿದ್ದರೂ ಅವನು ಹೇಳಿದ ಹಾಗೆ ಕೇಳಿಕೊಂಡು ಅದೇ ಮನೆಯಲ್ಲಿ ಅವನ ಹೆಂಡತಿಯಾಗಿ ಇರುವ ಪರಿಸ್ಥಿತಿ ಬಂದಿತ್ತು. ಅಂದು ಬೆಳಗ್ಗೆ ಸ್ನಾನ ಮಾಡಿ ಕೆಳಗೆ ಬಂದ ನಿಹಾರಿಕಾಗೆ ತಾನೇ ತನ್ನ ಕೈಯಾರೆ ಟೀ ಮಾಡಿ ಅವಳ ಮುಂದೆ ನಗುತ್ತಾ ಟೀ ಕಪ್ ಹಿಡಿದ ಗೌರವ್ ಮುಖ ನೋಡಿ ನಿಜಕ್ಕೂ ಆಶ್ಚರ್ಯವಾಗಿತ್ತು ಅವಳಿಗೆ. ಇವನಿಗೆ ನನ್ನ ಮೇಲಿರೋ ಕೋಪ ಎಲ್ಲ ಕಮ್ಮಿ ಆಯ್ತಾ? ನಿಜವಾಗ್ಲೂ ಇವನು ಬದಲಾಗಿದ್ದಾನ ಎಂದು ತನ್ನಲ್ಲೇ ಮಾತಾಡಿಕೊಂಡು ನಿಂತಿರುವಾಗ, ತಗೋ ನಿಹಾರಿಕಾ, ನಿನಗೆ ಅಂತ ನಾನೇ ನನ್ನ ಕೈಯಾರೆ ಟೀ ಮಾಡಿದ್ದೀನಿ ಎಂದನು ನಗುತ್ತಾ. ಇವನ ಮುಖ ನೋಡ್ತಾ ಇದ್ರೆ ನಿಜವಾಗ್ಲೂ ಬದಲಾಗಿರೋ ಥರ ಕಾಣ್ತಾ ಇದ್ದಾನೆ. ಸಜ್ಜ, ಇನ್ಮೇಲಾದರೂ ನನ್ನ ಕಷ್ಟಪಡೋದು ತಪ್ಪಿತು ಎಂದುಕೊಂಡು ಅವನ ಕೈಯಿಂದ ಟೀ ಪಡೆದುಕೊಂಡು ಒಂದು ಗುಟುಕು ಕುಡಿಯುತ್ತಿದ್ದ ಹಾಗೆ ಜೋರಾಗಿ ಕೆಮ್ಮೋಕೆ ಶುರು ಮಾಡಿದಳು. ನಿಧಾನ ನಿಹಾರಿಕಾ, ಆರಾಮಾಗಿ ಕುಡಿ, ಯಾಕಷ್ಟು ಆತುರವಾಗಿ ಕುಡಿತಿದ್ದೀಯಾ? ನಿನ್ನ ಗಂಡ ಮಾಡಿರೋ ಟೀನ ಯಾರೂ ಕಿತ್ಕೊಳ್ಳಲ್ಲ, ಅವರಿಗೆಲ್ಲ ನಾನು ಆಗಲೇ ಮಾಡಿಕೊಟ್ಟು ಆಯಿತು, ಉಳಿದಿರೋದು ನೀನೊಬ್ಳೆ, ನಿಧಾನವಾಗಿ ಕುಡಿ ಎಂದು ವ್ಯಂಗ್ಯವಾಗಿ ಹೇಳುತ್ತಾ ಅವಳ ನೆತ್ತಿ ತಟ್ಟೋಕೆ ಶುರು ಮಾಡಿದ ಗೌರವ್. ಅಷ್ಟರಲ್ಲೇ ಅವನ ಹಿಂದಿನಿಂದ, ಏ ಗೌರವ್, ನಿಧಾನ ತಟ್ಟೋ, ನೀನು ತಡ್ತಾ ಇರೋದು ತಲೆ ಮೇಲೆ ಹೊಡೆಯೋ ಥರ ಕಾಣ್ತಾ ಇದೆ ಎಂದು ನಾರಾಯಣ್ ಅವರು ಹೇಳಿದರೆ, ಕುಳಿತ ಜಾಗದಿಂದ ಎದ್ದು ಬಂದು ಗೌರವ್ ಕೈಯನ್ನು ಪಕ್ಕಕ್ಕೆ ಸರಿಸಿ, ಯಾಕಮ್ಮ, ಏನಾಯಿತು ಎಂದು ನಿಧಾನವಾಗಿ ಅವಳ ತಲೆ ಸವರುತ್ತಾ ಕಾಳಜಿಯಿಂದ ಪ್ರಶ್ನಿಸಿದರು ರೂಪಾ. ಅಲ್ಲಿ ನಾರಾಯಣ್ ಹಾಗೂ ರೂಪಾ ಅವರನ್ನು ನೋಡಿದ ಮೇಲೆಯೇ ಗೌರವ್ನ ನಗುಮುಖದ ಹಿಂದೆ ಇದ್ದ ಉದ್ದೇಶ ಅವಳಿಗೆ ಅರ್ಥವಾಗಿದ್ದು, ಏನೂ ಆಗಿಲ್ಲಮ್ಮ, ಇವ್ರ ಕೈಯಿಂದ ಮಾಡಿ ಟೀ ಅಂತ ಗೊತ್ತಾಗಿ ಖುಷಿಗೆ ನೆತ್ಕತ್ತು ಅಷ್ಟೆ, ಬಾರದ ನಗುವನ್ನು ತರಿಸಿಕೊಂಡು ಹೇಳಿದಳು. ಹೌದಮ್ಮ, ನನ್ನ ಮಗ ತುಂಬ ಚೆನ್ನಾಗಿ ಕಾಫಿ ಟೀ ಅಡುಗೆನೆಲ್ಲ ಮಾಡ್ತಾನೆ. ನಮ್ಮ ಶ್ರಾವ್ಯ ಬದುಕಿದ್ದಾಗ ಅವಳಿಗೆ
ನನ್ನ ಕೈ ಅಡುಗೆಗಿಂತ ಇವನ ಕೈ ಅಡುಗೆನೇ ಜಾಸ್ತಿ ಇಷ್ಟಪಟ್ಟು ತಿಂತಾ ಇದ್ದಿದ್ದು ಎಂದು ರೂಪಾ ಅವರು ನಿಹಾರಿಕಾ ಮಾತು ನಿಜವೇನೋ ಎಂದುಕೊಂಡು ಸೀರಿಯಸ್ ಆಗಿ ಹೇಳುತ್ತಿದ್ದರೆ, ವಿದಿಶಾ ಹಾಗೂ ಗೌರವ್ ಮಾತ್ರ ಒಬ್ಬರ ಮುಖ ಮತ್ತೊಬ್ಬರು ನೋಡಿಕೊಂಡು ನಗುತ್ತಿದ್ದರು. ಯಾಕಂದರೆ ಬೆಳಿಗ್ಗೆ ಎಲ್ಲರಿಗೂ ಮೊದಲು ತಾನೇ ಕಾಫಿ ಮಾಡಿಕೊಟ್ಟು ನಂತರ ನಿಹಾರಿಕಾ ಬಂದಾಗ ಕೂಡ ರೂಪಾ ಅವರಿಗೆ ಮಾಡಲು ಬಿಡದೆ ತನ್ನ ಹೆಂಡತಿಗೆ ತಾನೇ ಟೀ ಮಾಡಿಕೊಡುತ್ತೀನಿ ಎಂದು ಹೇಳಿ ಅಡುಗೆ ಮನೆಯಿಂದ ರೂಪಾ ಅವರನ್ನು ಹೊರಗೆ ಕಳುಹಿಸಿ ರೆಡಿ ಮಾಡಿ ಇಟ್ಟಿದ್ದ 1 ಕಪ್ ಟೀಗೆ ಶುಂಠಿ ಹಾಗೂ ಕಾಳು ಮೆಣಸಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟಿದ್ದ. ಬಾಯಿಗೆ ಇಟ್ಟರೆ ಕುಡಿಯೋಕ್ಕೂ ಆಗದೇ ಇರೋಷ್ಟು ಖಾರ ಇದ್ದ ಟೀಯನ್ನು ನೋಡಿ, ಥೂ, ಹಾಳಾದವನು, ಬೇಕು ಅಂತಲೇ ಹೀಗೆ ಮಾಡಿಕೊಟ್ಟಿದ್ದಾನೆ, ಮನುಷ್ಯ ಆದವರಿಂದ ಇದನ್ನು ಕುಡಿಯೋಕ್ಕಾಗುತ್ತಾ ಎಂದು ಮನಸ್ಸಿನಲ್ಲಿಯೇ ಬೈದುಕೊಂಡು ರೂಪಾ ಹಾಗೂ ನಾರಾಯಣ್ ಅವರು ಅಲ್ಲಿಯೇ ಇದ್ದಿದ್ದರಿಂದ ಕಷ್ಟಪಟ್ಟು ಕುಡಿದು ಮುಗಿಸೋ ಅಷ್ಟರಲ್ಲಿ ಗಂಟಲು ಉರಿ ಬಂದಿತ್ತು ನಿಹಾರಿಕಾಗೆ. ಬೆಳಿಗ್ಗೆ ಕಾಫಿ ಟೀ ಕುಡಿಯುವ ಸಮಯದಲ್ಲಿ ಒಂದು ರೀತಿಯ ಕಾಟ ಕೊಟ್ಟರೆ ತಿಂಡಿಯ ಸಮಯದಲ್ಲಿ ಮತ್ತೊಂದು ರೀತಿ ಕಾಟ ಕೊಡೋದಕ್ಕೆ ಸಂಚು ಮಾಡಿದನು ಗೌರವ್. ಅದು ಕೂಡ ಮನೆಯವರಿಗೆ ತಿಳಿಯದ ಹಾಗೆ. ಎಲ್ಲರೂ ತಿಂಡಿಗೆ ಎಂದು ಕುಳಿತಿರುವ ವೇಳೆ ನಿಹಾರಿಕಾಗೆ ದೋಸೆಯ ಜೊತೆಗೆ ಕಾಯಿ ಚಟ್ನಿ ಹಾಕಲು ಹೊರಟವರನ್ನು ತಡೆದಿದ್ದ ಗೌರವ್. ಅಯ್ಯೋ ಅಮ್ಮ, ಅವಳಿಗೆ ಕಾಯಿ ಚಟ್ನಿ ಇಷ್ಟ ಆಗಲ್ಲ, ಅದಕ್ಕೆ ನಾನೇ ನನ್ನ ಕೈಯಾರೆ ಟೊಮೊಟೊ ಚಟ್ನಿ ಮಾಡಿದ್ದೀನಿ, ಹಾಗೆ ಆ ದೋಸೆ ಕೂಡ ಬೇಡ, ನಾನು ಬೇರೆ ದೋಸೆ ಮಾಡಿದ್ದೀನಿ, ತಗೋ ಅದನ್ನು ಎಂದು ಅವಳ ತಟ್ಟೆಯಿಂದ ತೆಗೆದು ವಾಪಸ್ ಹಾಕಿದ. ನಂತರ ಅವಳಿಗೆ ಎಂದು ತಾನೇ ಮಾಡಿದ್ದ ದೋಸೆ ಜೊತೆಗೆ ಟೊಮೊಟೊ ಚಟ್ನಿ ಹಾಕಿ, ನಿಹಾರಿಕಾ, ತಗೋ ತಿನ್ನೋ, ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳು ಎಂದು ನಗುತ್ತಾ ಅವಳ ಪಕ್ಕ ಕುಳಿತ. ಏ ಗೌರವ್, ದೋಸೆ ಯಾಕೋ ಗ್ರೀನ್ ಕಲರ್ನಲ್ಲಿದೆ, ಏನು ಹಾಕಿ ಮಾಡಿದ್ದೀಯ ಅದಕ್ಕೆ ಎಂದು ನಿಹಾರಿಕಾ ತಟ್ಟೆಯಲ್ಲಿ ಇದ್ದ ದೋಸೆಯನ್ನು ನೋಡುತ್ತಾ ಹೇಳಿದರು ನಾರಾಯಣ್. ಓ ಅದಾ, ಏನಿಲ್ಲ ಅಪ್ಪ, ಮೊನ್ನೆ ಫೋನ್ನಲ್ಲಿ ಒಂದು ಹೊಸ ರೆಸಿಪಿ ನೋಡಿದೆ. ಪಾಲಕ್ ಸೊಪ್ಪನ್ನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿಕೊಂಡು ದೋಸೆ ಹಿಟ್ಟಿನ ಜೊತೆಯಲ್ಲಿ ಮಿಕ್ಸ್ ಮಾಡಿಕೊಂಡು ದೋಸೆ ಊದಿದ್ದೀನಷ್ಟೆ, ಅದಕ್ಕೆ ಗ್ರೀನ್ ಕಲರ್ ಬಂದಿರೋದು. ಆಗಲೇ ನಾನು ಕೂಡ ಟೇಸ್ಟ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿತ್ತು, ಅದಕ್ಕೆ ನಿಹಾರಿಕಾಗೂ ಅದನ್ನೇ ಮಾಡಿಕೊಟ್ಟಿದ್ದು ಎಂದನು. ಹೌದೇನೋ, ಪಾಲಕ್ ಸೊಪ್ಪಿನ ದೋಸೆ ನಾನು ಯಾವತ್ತೂ ತಿಂದೇ ಇಲ್ಲ, ಎಲ್ಲ ನನಗೂ ಒಂದು ದೋಸೆ ಕೊಡು, ಟೇಸ್ಟ್ ಮಾಡ್ತೀನಿ ಎಂದು ಕೇಳಿದರು ನಾರಾಯಣ್. ಏನಪ್ಪ ನೀವು, ನಾವಿಬ್ಬರು ಹೊಸ ಜೋಡಿಗಳು, ಈಗಷ್ಟೇ ಮದುವೆ ಆದವರು, ಅವರಿಬ್ಬರು ಏನಾದರೂ ಮಾಡ್ಕೊಳ್ಳಿ, ನಮಗೇನು ಅಂತ ಸುಮ್ಮನೆ ಇರೋದನ್ನು ಬಿಟ್ಟು ಈ ವಯಸ್ಸಲ್ಲಿ ಹೊಸ ಹೊಸ ರೆಸಿಪಿ ಟ್ರೈ ಮಾಡೋ ಆಸೆ ಇಟ್ಕೊಂಡಿದ್ದೀರಲ್ಲ, ಹಾಗಿದ್ರೆ ಅಮ್ಮ ಬೆಳಿಗ್ಗೆ ಅಷ್ಟು ಬೇಗ ಎದ್ದು ನಿಮಗೋಸ್ಕರ ದೋಸೆ ಮಾಡಿರೋದಕ್ಕೆ ಬೆಲೆ ಇಲ್ವಾ ಎಂದು ರೇಗಿದಂತೆ ಹೇಳಿದರೆ, ಹೇ ಯಾಕೋ ಹಾಗೆ ಬೈತಾ ಇದೆಯಾ, ನಾನೇನು ಕೇಳ್ದೆ, ಈಗ ಟೇಸ್ಟ್ ನೋಡೋಕ್ಕೆ ಒಂದೇ ಒಂದು ದೋಸೆ ಕೊಡು ಅಂದಿತ್ತಪ್ಪ ಎಂದು ಕಣ್ಣು ಬಾಯಿ ಬಿಡುತ್ತಾ ಹೇಳಿದರು ನಾರಾಯಣ್. ನನ್ನ ಹೆಂಡತಿ ತಿನ್ನೋದು 3 ದೋಸೆ, ಅದಕ್ಕೆ ಅಂತ ಮಾಡಿರೋದು 3 ದೋಸೆ, ಈಗ ನಿಮ್ಗೊಂದು ಕೊಟ್ಟರೆ ಅವಳು ಮಧ್ಯಾಹ್ನದವರೆಗೂ ಅರ್ಧ ಹೊಟ್ಟೆಲಿರಬೇಕಾ ಎಂದರೆ, ರೀ ಯಾಕ್ರಿ ಅವನಿಗೆ ತೊಂದರೆ ಕೊಡ್ತಾ ಇದ್ದೀರಾ, ಸುಮ್ಮನೆ ತಟ್ಟೆಲಿರೋ ದೋಸೆನ ತಿಂದು ಖಾಲಿ ಮಾಡಿ, ನನಗಂತೂ ನನ್ನ ಮಗ ಅವನ ಹೆಂಡತಿನ ಇಷ್ಟೊಂದು ಪ್ರೀತಿಸೋದನ್ನು ನೋಡಿ ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ ಎಂದು ತಮ್ಮ ಕೈಗಳಿಂದ ಇಬ್ಬರಿಗೂ ಸೇರಿಸಿ ದೃಷ್ಟಿ ತೆಗೆದಿದ್ದರು. ಆದರೆ ಇತ್ತ ಕಡೆ ನಿಹಾರಿಕಾ ಸ್ಥಿತಿ ಕೇಳುವವರೇ ಇರಲಿಲ್ಲ. ಅವಳಿಗೂ ಗೊತ್ತಿತ್ತು ಗೌರವ್ ಹೇಳಿದ ರೀತಿ ಈ ದೋಸೆ ಇರಲ್ಲ ಎನ್ನುವುದು. ಇದರಲ್ಲೂ ಏನಾದರೊಂದು ಕಿತಾಪತಿ ಮಾಡಿಯೇ ಮಾಡಿರುತ್ತಾನೆ ಅಂತ. 4 ದಿನ ಬದುಕುವವಳನ್ನು 2 ದಿನಕ್ಕೆ ಸಾಯಿಸಬೇಕು ಅಂತ ಪಣ ತೊಟ್ಟಿದ್ದಾನೆ, ಇದನ್ನ ನನ್ನಿಂದ ತಿನ್ನೋಕ್ಕಾಗಲ್ಲ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡು ಎದ್ದು ಹೋಗಲು ನೋಡಿದವಳ ಕೈಯನ್ನು ಹಿಡಿದುಕೊಂಡಳು ವಿದಿಶಾ. ಅದಕ್ಕೆ ಏನಾಯಿತು, ಯಾಕೆ ತಿಂಡಿ ತಿಂದೆ ಹಾಗೆ ಹೋಗ್ತಿದ್ದೀರಾ, ಅಣ್ಣ ನಿಮಗೆ ಅಂತ ಅಷ್ಟು ಪ್ರೀತಿಯಿಂದ ತಿಂಡಿ ಮಾಡಿದ್ದಾನೆ, ಈಗ ನೀವು ತಿಂದೇ ಹೋದರೆ ಫೀಲ್ ಆಗಲ್ವಾ ಅವನಿಗೆ ಎಂದರೆ ರೂಪಾ ಅವರು ಸಹ ಧ್ವನಿಗೂಡಿಸಿದರು. ನಿಹಾ, ಎಷ್ಟಾಗುತ್ತೋ ಅಷ್ಟು ತಿಂದು ಹೋಗಮ್ಮ, ಬೆಳಗ್ಗೆ ಬೇಗ ಎದ್ದು ನನಗೆ ಕೂಡ ಕೆಲಸ ಮಾಡೋಕ್ಕೆ ಬಿಡದೆ ನಿನಗೆ ಅಂತ ಅವನೇ ಮಾಡಿದ್ದಾನೆ, ಒಂದೇ ಒಂದು ದಿನ
ನಮಗೂ ಕೂಡ ಮಾಡಿಕೊಡದೇ ಇದ್ದವನು ಈಗ ನಿನಗೋಸ್ಕರ ಮಾಡಿದ್ದಾನೆ ಅಂದರೆ ನಿನ್ನ ಅವನು ಎಷ್ಟು ಪ್ರೀತಿ ಮಾಡ್ತಾನೆ ಅನ್ನೋದು ಇದರಲ್ಲೇ ಅರ್ಥ ಆಗಲ್ವ ಹೇಳು ಎಂದರು. ಆದರೆ ರೂಪಾ ಅವರು ಅವಳನ್ನು ನಿಹಾ ಅಂದಿದ್ದು ಅವಳಿಗೆ ಅವಳ ಅಕ್ಕನ ನೆನಪು ತರಿಸಿತು. ಬದುಕಿದ್ದಾಗ ಅವಳು ಸಹ ನಿಹಾರಿಕಾಳನ್ನು ಹಾಗೆ ಕರೆಯುತ್ತಿದ್ದದ್ದು. ಅಕ್ಕನ ನೆನಪು ಆಗುತ್ತಿದ್ದ ಹಾಗೆ ಭಾವುಕಳಾಗಿದ್ದಳು ನಿಹಾರಿಕಾ. ದೋಸೆ ಮುರಿದು ಚಟ್ನಿಯಲ್ಲಿ ಅದನ್ನು ಅದ್ದಿ ಒಂದು ತುತ್ತು ತಿಂದ ಕೂಡಲೇ ವಾಕರಿಕೆ ಬಂದ ರೀತಿಯಾಗಿ ಅಲ್ಲೇ ಉಗಿದು ಬಿಟ್ಟಳು. ಯಾಕಂದರೆ ದೋಸೆಗೆ ಪಾಲಕ್ ಸೊಪ್ಪು ಹಾಕಿದ್ದೀನಿ ಎಂದು ಸುಳ್ಳು ಹೇಳಿ ಹಾಗಲಕಾಯಿ ರುಬ್ಬಿ ಪೇಸ್ಟ್ ಮಾಡಿ ದೋಸೆ ಊದಿದ್ದ. ಇದರ ಜೊತೆಗೆ ಟೊಮೊಟೊ ಚಟ್ನಿ ಎಂದು ಹೇಳಿ ನೆತ್ತಿಗೆ ಹತ್ತುವಷ್ಟು ಕೆಂಪು ಮೆಣಸಿನಕಾಯಿ ರುಬ್ಬಿ ತಯಾರಿಸಿ ಕೊಟ್ಟಿದ್ದ. ಎರಡನ್ನು ಬಾಯಿಗೆ ಇಟ್ಟ ಕೂಡಲೇ ವಾಕರಿಕೆಯ ಜೊತೆಗೆ ಖಾರ ಕೂಡ ಆಗಿತ್ತು. ಒಂದೇ ಸಮನೆ ನೀರು ಕುಡಿಯುತ್ತಿದ್ದವಳನ್ನು ನೋಡಿ, ಏನಾಯ್ತಮ್ಮ ನಿಹಾ, ಯಾಕೆ ಹಾಗುಗ್ದೆ ಎಂದು ಸ್ವಲ್ಪ ಗಾಬರಿಯಲ್ಲಿಯೇ ಕೇಳಿದರು ರೂಪಾ. ಮುಂದುವರಿಯುವುದು.